ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅದಿತಿ. ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ಕರ್ನಾಟಕ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಇವತ್ತು ನಮ್ಮನೆ ಯುಗಾದಿ ಹಬ್ಬ ಯಾವ ರೀತಿ ನಡೀತಿದೆ ನೋಡೋಣ ಬನ್ನಿ. ಪೂಜೆ ಎಲ್ಲ ಆಗಿತ್ತು. ಇನ್ನು ಮಾಸ್ತಮ್ಮ ದೇವರಿಗೆ ಹೋಗೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದು. ಮಾಸ್ತಮ್ಮಗೆ ನಾವು ಪ್ರತಿ ವರ್ಷ ಯುಗಾದಿ ಹಬ್ಬದ ದಿನ ಎಡೆ ಇಡ್ತೀವಿ. ಮಾಸ್ತಮ್ಮ ಯಾವ ರೀತಿ ದೇವರು ಅಂತ ನಾನು ಈ ವಿಡಿಯೋದಲ್ಲಿ ಪೂರ್ತಿ ಕ್ಲಿಯರಾಗಿ ಹೇಳ್ತೀನಿ. ಆ್ಯಂಡ್ ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಪೂಜೆ ಎಲ್ಲ ಮುಗಿಸಾಗಿತ್ತು. ವ್ಲಾಗ್ ಸ್ಟಾರ್ಟ್ ಮಾಡೋದೇ ಲೇಟ್ ಆಯಿತು. ಆ್ಯಂಡ್ ಅಮ್ಮ ಆಲ್ರೆಡಿ ಒಬ್ಬಿಟ್ಟು ಬೇಯಿಸ್ತಾ ಇದ್ರು. 5 minutes later. ಮಾಸ್ತಮ್ಮಂತಕ್ಕೆ ಹೋಗ್ತಾ ಇದ್ದೋ, ಬನ್ನಿ ತೋರಿಸ್ತೀನಿ. ಇದೇ ನೋಡಿ ಮಾಸ್ತಮ್ಮ ದೇವರು ಅಂದರೆ. ಈ ದೇವ್ರನ್ನ ನಾವು ಯಾವುದೇ ಹಬ್ಬ ಆದರೂ ಇಲ್ಲಿ ಬಂದುಬಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಯುಗಾದಿ ಹಬ್ಬದ ದಿವಸ ಇದಕ್ಕೆ ಜಾಸ್ತಿ ಚೆನ್ನಾಗಿ ಅಲಂಕಾರ ಮಾಡಿಬಿಟ್ಟು ನಮ್ಮ ಒಟ್ಟಾಡ್ದವರೆಲ್ಲ ಎಡೆ ಇಡ್ತೀವಿ. ಇದನ್ನು ನಮ್ಮ ಮುತ್ತಾತನ ಕಾಲದಿಂದ ನಡೆಸ್ಕೊ ಬಂದಿದ್ರು. ಈ ದೇವರು ಕಾಡಿನಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲಿಗೆ ಹೇಗೆ ಬಂತು ಗೊತ್ತಿಲ್ಲ. ನಮ್ಮ ಮುತ್ತಾತನ ಕಾಲದಿಂದ ಈ ದೇವ್ರನ್ನ ನಂಬ್ತಾ ಇದ್ದಾರೆ, ಈಗಲೂ ಕೂಡ ನಂಬ್ತಾ ಇದ್ದಾರೆ. ಈ ದೇವ್ರ ಹತ್ರ ನಾವು ಏನೇ ಸ್ಟ್ರಾಂಗಾಗಿ ಕೇಳ್ಕೊಂಡ್ರು ಆಗುತ್ತೆ ಅಂತ ನಮ್ಮ ಅಪ್ಪ ನಮ್ಮ ಅಜ್ಜಿಯವರೆಲ್ಲ ಹೇಳ್ತಾ ಇರ್ತಾರೆ. ಆ್ಯಂಡ್ ಇಲ್ಲಿ ಚೆನ್ನಾಗಿ ದೇವ್ರ ಹತ್ರ ಎಲ್ಲ ನಮ್ಮಮ್ಮ ರಂಗೋಲಿ ಎಲ್ಲನೂ ಬಿಟ್ಟರು. ನಮ್ಮಪ್ಪ ಎಲ್ಲನೂ ಅರೇಂಜ್ಮೆಂಟ್ ಮಾಡಿಕೊಂಡು ಎಲ್ಲ ಎಡೆ ಎಲ್ಲ ಇಕ್ಬಿಟ್ಟು ಪೂಜೆ ಮಾಡ್ತಾಯಿದ್ದೋ. ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ. ಆ್ಯಂಡ್ ನೋಡಿ ಎಲ್ಲರೂ ನಮ್ಮ ತಿಪ್ಪೆ ಹತ್ರ ನಿಂತಿದ್ದಾರೆ. ಫುಲ್ಲು ಮಿಂಚ್ತಿದ್ದಾರೆ ನಮ್ಮ ಅಪ್ಪ ಅಮ್ಮ ಎಲ್ಲ. ಆ್ಯಂಡ್ ಇದು ನಮ್ಮ ತಿಪ್ಪೆ ಇದೆ ಅಲ್ವಪ್ಪ, ಇದೆ ತಾನೇ ತಿಪ್ಪೆ. ಅದರಲ್ಲಿ ಎಷ್ಟು ಚೆನ್ನಾಗೈತೆ. ಮತ್ತೆ ಪೂಜೆ ಮುಗಿಸ್ಕೊಂಡು ನಾನು ನಮ್ಮಮ್ಮ ನನ್ನ ತಮ್ಮ ನಮ್ಮಪ್ಪ ನಿಧಾನಕ್ಕೆ ನಡ್ಕೊಂಡು ಹೋಗ್ತಿದ್ದು. ಆಮೇಲೆ ನೆನಪಾಯಿತು ತೋಟಕ್ಕೆ ಪೂಜೆನೇ ಮಾಡಿಲ್ಲ ಅಂತ. ಆಮೇಲೆ ಪಟ್ಟನೆ ಪೂಜೆ ಸಾಮಾನೆಲ್ಲ ತೊಗೊಂಡು ತೋಟಕ್ಕೆ ಹೋದೋ. ಇದೇ ನೋಡಿ ನಮ್ಮ ತೋಟ. ಇದು ನಮ್ಮದು ಹಳೆ ತೋಟ. ಈ ಸತಿ ಹೊಸ ತೋಟಕ್ಕೆ ಹೋಗಲಿಲ್ಲ. ಆ್ಯಂಡ್ ಇಲ್ಲಿ ಒಂದು ನೆರಳಿರೋ ಮರದ ಹತ್ರ ಹೋಗ್ಬಿಟ್ಟು ನಾನು ಮತ್ತು ನಮ್ಮಪ್ಪ ಪೂಜೆ ಮಾಡಿಕೊಂಡು ಮನೆಗೆ ಹೋಗ್ಬಿಟ್ಟು ಸರಿಯಾಗಿ ಬ್ಯಾಟಿಂಗ್ ಮಾಡಿದೋ. ಹೆಂಗೂ ಹೊಟ್ಟೆ ಹಸ್ತಿತ್ತು, ಲೇಟಾಗಿತ್ತಲ್ಲ ಅದಕ್ಕೆ. ಆ್ಯಂಡ್ ಇವತ್ತಿನ ಹಬ್ಬ ಮುಗೀತು. ಇನ್ನು ನಮ್ಮ ಅಜ್ಜಿ ಮನೆ ಮತ್ತು ನಮ್ಮ ದೊಡ್ಡಮ್ಮನ ಮನೆಗೆ ಹಬ್ಬಕ್ಕೆ ಹೋಗಬೇಕು. ಇವತ್ತಿಗೆ ಇಷ್ಟೇ. ಬಾಯ್ ಬಾಯ್.